ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್. ಬೇಲೂರು ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಭಾರೀ ಅವ್ಯವಸ್ಥೆ ಬಹಿರಂಗ. ಪ್ರಕರಣದ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ. ತಪ್ಪಿತಸ್ಥರು ಮತ್ತು ಸಹಕರಿಸಿದ ಅಧಿಕಾರಿಗಳ ಅಮಾನತು ಬೇಡಿಕೆ. ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹ. ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಕಟು ಟೀಕೆ. ಅಮಿತ್ ಶಾ ಅವರನ್ನ ನಾಲಾಯಕ ಗೃಹ ಸಚಿವ ಎಂದು ಹೇಳಿಕೆಗೆ ಬಿಜೆಪಿ ತೀವ್ರ ಆಕ್ರೋಶ. ಸಾಂವಿಧಾನಿಕ ಹುದ್ದೆಯಲ್ಲಿರುವವರು ಮಿತಿಮೀರಿ ಮಾತನಾಡುವುದು ಸರಿಯಲ್ಲ ಎಂದು ಶಾಸಕ ಸಿಮೆಂಟ್ ಮಂಜು ಖಂಡನೆ. ಸರ್ಕಾರಿ ವಾಹನದಲ್ಲೇ ಬಂದು ಕಸ ಎಸೆದು ಹೋದ ಅಧಿಕಾರಿ. ಕಸ ಎಸೆಯುತ್ತಿದ್ದ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ವಕೀಲ ದೇವರಾಜೇಗೌಡ. ಸ್ವಚ್ಛತೆ ಕಾಪಾಡಬೇಕಾದ ಹೊಣೆಗಾರಿಕೆ ಹೊಂದಿರುವ ಅಧಿಕಾರಿಗೆ ನಿಯಮ ಉಲ್ಲಂಘನೆ, ಅಸಭ್ಯ ವರ್ತನೆಗೆ ಸಾರ್ವಜನಿಕರ ತೀವ್ರ ಆಕ್ರೋಶ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜನಸಾಮಾನ್ಯರ ಸಭೆ. ವಿವಿಧ ಸಮಸ್ಯೆಗಳ ಕುರಿತು ಸಾರ್ವಜನಿಕರಿಂದ ಮನವಿ ಪತ್ರ ಸಲ್ಲಿಕೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ಕ್ರಮ ಕೈಗೊಳ್ಳಲು ಡಿಸಿ ಸೂಚನೆ. ಬಡವರ ಆರೋಗ್ಯ ರಕ್ಷಣೆಗೆ ಉಪಯೋಗಿಸಬೇಕಾದ ಸರ್ಕಾರಿ ಆಸ್ಪತ್ರೆಯ ವೈದ್ಯಕೀಯ ಉಪಕರಣಗಳೇ ಕಳ್ಳತನವಾಗಿರುವ ಗಂಭೀರ ಪ್ರಕರಣ ಬೇಲೂರಿನಲ್ಲಿ ಬೆಳಕಿಗೆ ಬಂದಿದ್ದು, ಈ ಸಂಬಂಧ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಿದರು. ಬಡವರ ಆರೋಗ್ಯ ರಕ್ಷಣೆಗೆ ಉಪಯೋಗಿಸಬೇಕಾದ ಸರ್ಕಾರಿ ಆಸ್ಪತ್ರೆಯ ವೈದ್ಯಕೀಯ ಉಪಕರಣಗಳೇ ಕಳ್ಳತನವಾಗಿರುವ ಗಂಭೀರ ಪ್ರಕರಣ ಬೇಲೂರಿನಲ್ಲಿ ಬೆಳಕಿಗೆ ಬಂದಿದೆ. ಈ ಸಂಬಂಧ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಿದ್ದಾರೆ. ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಸ್ಕ್ಯಾನಿಂಗ್ ಮಿಷಿನ್, ವೆಂಟಿಲೇಟರ್, ಮಾನಿಟರ್ಗಳು ಹಾಗೂ ಆಕ್ಸಿಜನ್ ಸಿಲಿಂಡರ್ಗಳು ನಾಪತ್ತೆಯಾಗಿರುವುದು ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಲಾಗಿದ್ದು, ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಲಾಗಿದೆ. ಪ್ರಕರಣದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳನ್ನು ಅಮಾನತು ಮಾಡದಿದ್ದಲ್ಲಿ ಉಪವಾಸ ಸತ್ಯಾಗ್ರಹಕ್ಕೆ ಇಳಿಯಲಾಗುವುದು ಎಂದು ಕಾರ್ಯಕರ್ತರು ಎಚ್ಚರಿಕೆ ನೀಡಿದ್ದಾರೆ. ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರುವ ಈ ಅಕ್ರಮಗಳ ಬಗ್ಗೆ ಜಿಲ್ಲಾಡಳಿತ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. 12ನೇ ತಾರೀಕು ಇನ್ನು ಬೇಲೂರು ಗೌರ್ಮೆಂಟ್ ಆಸ್ಪತ್ರೆಯಿಂದ ಸ್ಕ್ಯಾನಿಂಗ್ ಮಿಷಿನ್ ಕಳ್ತನ ಮಾಡೋ ನಿಟ್ಟಿನಲ್ಲಿ 12ನೇ ತಾರೀಕು ಆಗಿರೋದು. ಇವತ್ತು ಅಲ್ಲ, 20ನೇ ತಾರೀಕು. 8 ದಿನಗಳ ಕಾಲ ಏನು ಈ ತಾಲೂಕು ಅಧಿಕಾರಿಗಳು ಕಾಲಹರಣ ಮಾಡಿ ಏನು ಅವ್ನು ಕಳ್ತನ ಮಾಡಿದ ಪ್ರದೀಪನನ್ನು ಉಳಿಸೋ ನಿಟ್ಟಿನಲ್ಲಿ ಇವತ್ತು ನಿನ್ನೆ ನಾವು ಬಂದು ಕೇಳಿದರೆ ಅವನಲ್ಲೊಂದು ಎಫ್ಐಆರ್ ಆಗಿಲ್ಲ. ಜಿಲ್ಲಾ ಮಟ್ಟದ ಅಧಿಕಾರಿಗೆ ಒಂದು ಕಂಪ್ಲೇಂಟ್ ಮಾಡಿಲ್ಲ. ಇವರೇ ಒಂದು ಕುತ್ಕೊಂಡು ಇಲ್ಲಿ ಒಂದು ಸಭೆ ಮಾಡಿ ಒಂದು ತಲೆ ಸವರುವಂಥ ಕೆಲಸನ ನಾವು ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು ಮಾಡಿದ್ದಾರೆ. ನಿನ್ನೆ ನಾವು ಬಂದು ಏನು ಇಲ್ಲಿಗೆ ನೋಡಲ್ ಆಫೀಸರ್ ಡಾಕ್ಟರ್ ಚೇತನ್ ಅವರು ಕರೆಸಿದ ಸಂದರ್ಭದಲ್ಲಿ ಹೇಳ್ತಾರೆ, ನಾಳೆ ನಾವು ಎಫ್ಐಆರ್ ಮಾಡ್ತೀವಿ, ಅವನನ್ನು ಅಮಾನತ್ ಮಾಡ್ತೀವಿ ಅಂತ ಹೇಳಿದರು. ಇವತ್ತು ನಾವು ಬೆಳಗ್ಗೆ 10:30 ಬಂದು ಅವನು ಕ್ರಮ ಅಂತ ಹೇಳಿದ್ರು. ಇವತ್ತು 1:30 ಆದರೂ ಇವತ್ತು DHO ಇಲ್ಲಿಗೆ ಬಂದಿಲ್ಲ. ನಾವು ಕೇಳೋದು ಇಷ್ಟೇ, ಇಲ್ಲಿಂದ ತಾಲೂಕು ಅಧಿಕಾರಿಗಳು, ಸಂಬಂಧಪಟ್ಟಂಥ DHO, ಸಂಬಂಧಪಟ್ಟಂಥ ನೋಡಲ್ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಇಲ್ಲಿ? ಇಷ್ಟು ದೊಡ್ಡ 100 ಬೆಡ್ 100 ಹಾಸಿಗೆ ಅಂತಂದ ಒಂದು ಆಸ್ಪತ್ರೆಯಲ್ಲಿ ರಾಜಾರೋಷವಾಗಿ ಒಂದು ಸ್ಕ್ಯಾನಿಂಗ್ ಮಿಷಿನ ಕಳ್ತನ ಮಾಡ್ತಾರೆ ಅಂದರೆ ಇಲ್ಲಿನ ಅಧಿಕಾರಿಗಳು ಕತ್ತೆ ಕಾಯ್ತಿದಾರಾ? ದನ ಮೇಯ್ತಿದಾರ ಇವರು? ಏನು ಇವರು ಈ ತಾಲೂಕು ಒಳಗಡೆ ಯಾಕಿರ್ಬೇಕು ಇವರಲ್ಲ? ಇವ್ರು ನಿಜವಾಗಿ ಇವ್ರಿಗೆ ಆಡಳಿತ ನಡೆಸೋಕ್ಕಾಗಿಲ್ಲ ಅಂದರೆ ಅಧಿಕಾರಿ ಈ ಕೂಡಲೇ ರಾಜೀನಾಮೆ ಕೊಟ್ಟು ಹೋಗೋಕ್ಕೆ ಮನೆಗೆ. ಇಂಥ ಹಗರಣಗಳು ಎಷ್ಟಾಗಿದ್ದಾವೆ ತಾಲೂಕು ಈ ಒಂದು ಆಸ್ಪತ್ರೆ ಒಳಗಡೆ. ಇವತ್ತು ಏನು ಸಿಲಿಂಡರ್ಗಳು ಕಳ್ತನ ಆಗಿದೆ, ಮಾನಿಟರ್ಗಳು ಹೋಗಿದ್ದಾವೆ, ಬಲ್ಬ್ಗಳು ಕಳ್ತನ ಆಗಿದೆ. ಏನು ಇದನ್ನೆಲ್ಲ ಸಮಗ್ರವಾಗಿ ತನಿಖೆ ಆಗಬೇಕಿಲ್ಲಿ. ಸಮಗ್ರವಾಗಿ ಇಲ್ಲಿ ಏನು ಹಳಬರು 20 ವರ್ಷ 25 ವರ್ಷ ಇಲ್ಲೇ ಮಾಡೋಕೆ ಇದೇ ಆಸ್ಪತ್ರೆ ಒಳಗಡೆ ಇದ್ದಾರೆ. ಎಲ್ಲ ಲಂಚ ಅವತಾರ ನಡೀತದೆ ಬೇಲೂರು ಆಸ್ಪತ್ರೆ ಒಳಗಡೆ. ಮಾನ್ಯ ಶಾಸಕರೇ, ನೀವು ಕೂಡ ಎಚ್ಚೆತ್ಕೋಬೇಕಾಗ್ತದೆ. ಯಾಕೆಂದ್ರೆ ನೀವು ಏನು ಭ್ರಷ್ಟಾಚಾರ ರಹಿತ ಆಡಳಿತನ ತಾಲೂಕೊಳಗೆ ಕೊಡ್ತೀರಿ ಅಂತ ನೀವು ಗೆದ್ದ ತಕ್ಷಣ ನೀವು ಹೇಳಿದ್ದೀರಿ. ಇವತ್ತು ಎಲ್ಲಿ ಹೇಳ್ತಾರೆ? ಇಡೀ ಬೇಲೂರು ತಾಲೂಕಿನಂತ ಭ್ರಷ್ಟಾಚಾರ ನಡೀತಾ ಇದೆ. ಕಣ್ಣುಮುಚ್ಚಿ ಕೂತಿದ್ದೀರಾ ನೀವು. ಈ ಕೂಡ ಇಂಥ ಅಧಿಕಾರಿಗಳನ್ನ ಅಮಾನತ್ ಮಾಡಿ ವರ್ಗಾವಣೆ ಮಾಡ್ತೀರಾ. ಅಮಾನತ್ ಮಾಡಿ ಅವ್ರಿಗೆ ದೂರ ಇಡುವಂಥ ಕೆಲಸನ ನೀವು ಮಾಡಬೇಕಾಗ್ತದೆ. ನೀವು ಮಾಡಲಿಲ್ಲ ಅಂದರೆ ಕರ್ನಾಟಕ ರಕ್ಷಣಾ ದೊಡ್ಡ ಮಟ್ಟದ ಹೋರಾಟ ಈ ಒಂದು ಆಸ್ಪತ್ರೆ ಮುಂದೆ ಮಾಡಬೇಕಂತ ಈ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಬಹಳ ಹೊತ್ತು ಚರ್ಚೆಯನ್ನು ಕೂಡ ಮಾಡಿದ್ವಿ. ಮಾಡಿದಂತಹ ಸಂದರ್ಭದಲ್ಲಿ ನಿನ್ನೆ ನಾವು ಉಗ್ರವಾದಂತಹ ಹೋರಾಟವನ್ನು ಮಾಡಬೇಕು ಅಂತೇಳಿ ನಾವು ಒಂದು ರೂಪುರೇಷೆಯನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ
ತಾಲೂಕು ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಚೇತನ್ ಕುಮಾರ್ ಅವರು ಮಧ್ಯಪ್ರವೇಶವನ್ನು ಮಾಡ್ತಾರೆ. ಮಧ್ಯಪ್ರವೇಶವನ್ನು ಮಾಡಿಬಿಟ್ಟು ನಾಳೆ ಬೆಳಗ್ಗೆ 10 ಗಂಟೆಗೆ ಅಂದರೆ ಇವತ್ತು 10 ಗಂಟೆಗೆ ನಾವು ಜಿಲ್ಲಾ ವೈದ್ಯಾಧಿಕಾರಿಗಳನ್ನು ಕರೆಸ್ತೀವಿ, ಸಂಪೂರ್ಣ ತನಿಖೆಯನ್ನು ಮಾಡಿಸ್ತೀವಿ, ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರನ್ನು ಅಮಾನತು ಮಾಡ್ತೀವಿ, FIR ಮಾಡ್ತೀವಿ ಅಂತೇಳಿ ಹೇಳಿದ್ರು. ಇವರು ಸುಮ್ಮನೆ ಕಾಲಹರಣವನ್ನು ಮಾಡ್ತಾ ಇದ್ದಾರೆ. 12ನೇ ತಾರೀಕು ಘಟನೆ ಬೆಳಕಿಗೆ ಬಂದಂತಹ ತಕ್ಷಣದಲ್ಲಿ ಆಡಳಿತಾಧಿಕಾರಿಗಳು ಒಂದು ಸಭೆಯನ್ನು ಮಾಡ್ತಾರೆ. ಸಭೆ ಮಾಡಿಬಿಟ್ಟು ಅಲ್ಲಿ ಮಿಷಿನ್ ಇಲ್ಲ ಏನಾಗಿದೆ ಅಂತೇಳಿ ಇದು ಮಾಡಿಬಿಟ್ಟು ಯಾರು ಮಿಷಿನ್ ಕತ್ಕೊಂಡು ಹೋಗಿರ್ತಾನೆ ಆ ವ್ಯಕ್ತಿ ರಾತ್ರೋರಾತ್ರಿ ಮಿಷಿನನ್ನು ಇಲ್ಲಿಗೆ ಸಾಗಿಸ್ಬಿಟ್ಟು ಇಡ್ತಾರೆ. ಇಟ್ಟು ಗೊತ್ತಾದರೂ ಕೂಡ ಕೇವಲ ಒಂದು ಮೆಮೋನ ಕೊಡ್ತಾರೆ. ಅವರಿಗೆ ಮೆಮೋನ ಕೊಟ್ಬಿಟ್ಟು ಏನೂ ಆಗಿಲ್ಲ ಅಂತಕ್ಕಂಥ ಒಂದು ಸಾರಿಸೋದಕ್ಕೆ ಹೋಗ್ತಾರೆ. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಗಮನಕ್ಕೆ ಬಂದಿದೆ, ಇವತ್ತು ಏನು ಬೇಲೂರು ತಾಲೂಕಿನಲ್ಲಿ ಜನಪ್ರತಿನಿಧಿಗಳ ಮೌನಕ್ಕೆ ಶರಣಾಗಿರಬಹುದು. ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಕಾರಣಕ್ಕೂ ಈ ಥರದ ಘಟನೆಗಳನ್ನು ನೋಡಿಕೊಂಡು ಸುಮ್ಮನೆ ಕೂರೋದಿಲ್ಲ. ಎಲ್ಲವನ್ನು ಕೂಡ ಸಾರ್ವಜನಿಕರ ಮುಂದೆ ಬಿಚ್ಚಿಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇವತ್ತೇನು ಇದರಲ್ಲಿ ಶಾಮೀಲಾಗಿರ್ತಕ್ಕಂತಹ ಒಬ್ಬ ಸ್ಟಾಫ್ ನರ್ಸ್ ಇದ್ದಾನೆ, ಅದ್ರ ಜೊತೆಗೆ ಯಾರು ವೈದ್ಯಾಧಿಕಾರಿಗಳು ಶಾಮೀಲಾಗಿದ್ದಾರೆ ಅವರನ್ನು ಆಚೆ ಕರ್ಕೊಂಡು ಬರಬೇಕು, ಅವರ ಮೇಲೆ FIR ಆಗಬೇಕು, ಅವ್ರ ಕೆಲಸದಿಂದ ಅಮಾನತಾಗಬೇಕು. ಅಲ್ಲಿಯವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕಾಗ್ತಕ್ಕಂಥ ಎಚ್ಚರಿಕೆಯನ್ನು ಕೊಡೋದ್ರ ಜೊತೆಗೆ ಏನು ನಮ್ಮ ಜಿಲ್ಲಾ ವೈದ್ಯಾಧಿಕಾರಿಗಳು ಇವತ್ತು ಬೇಲೂರಿಗೆ ಬಂದಿದ್ದಾರೆ, ಸ್ಥಳಕ್ಕೆ ಬರೋದನ್ನು ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೂತಿದ್ದಾರೆ. ಏನಕ್ಕೆ ಕೂತಿದ್ದಾರೆ ಅವರು? ಆ ವ್ಯಕ್ತಿಯ ಮೇಲೆ ಆಗಿರ್ತಕ್ಕಂಥ FIR-ನ ನೀವು ಯಾವುದೇ ಒಂದು ಸಂಪೂರ್ಣವಾದಂತಹ ಒಂದು ತನಿಖೆಯನ್ನು ಮಾಡದಲ್ಲೇ ಅಲ್ಲೇ ಸ್ಟೇಷನ್ ಬೇಲನ್ನು ಕೊಡ್ಸಕ್ಕೆ ಹೋಗಿ ಕೂತ್ಕೊಂಡಿದ್ದೀರಾ. ನೀವು ಬನ್ನಿರಿ, ಇಲ್ಲಿ ಆಸ್ಪತ್ರೆಗೆ ಬಂದು ನಮಗೆ ಉತ್ತರ ಕೊಡಿ. ಸಾರ್ವಜನಿಕರು ಇಲ್ಲಿದ್ದಾರೆ, ಇವರಿಗೆ ಉತ್ತರ ಕೊಡಿ. ಅದನ್ನು ಬಿಟ್ಟು ನೀವು ಅಲ್ಲಿ ಹೋಗಿ ಒಂದು ನಿಮ್ಮ ಒಂದು ವೈದ್ಯಾಧಿಕಾರಿಗಳ ಪರವಾಗಿರ್ತಕ್ಕಂಥ ಬ್ಯಾಟಿಂಗ್ ಮಾಡೋದಲ್ಲ. ಬನ್ನಿ, ಸಾರ್ವಜನಿಕರಿಗೆ ತೊಂದರೆ ಆಗಿರ್ತಕ್ಕಂಥದ್ದು, ಕಳ್ಳತನ ಆಗಿರ್ತಕ್ಕಂಥ ನಿಮ್ಮ ಮನೆಯಲ್ಲಿ ಕಳ್ಳತನ ಆದ್ರೆ ನೀವು ಸುಮ್ಮನೆ ಕೂರ್ತಾ ಇದ್ದೀರಾ? ಬರಬೇಕು, ನೀವು ಬರೋವರೆಗೂ ನಾವು ಇಲ್ಲಿಂದ ಕದಲಲ್ಲ. ಮುಂದಿನ ದಿನಗಳಲ್ಲಿ ಇಲ್ಲಿ ಶೆಡ್ ಹೊಡೆದ್ಬಿಟ್ಟು ಇಲ್ಲಿ ಶಾಮಿಯಾನ ಹಾಕ್ಸ್ಬಿಟ್ಟು ಊಟ ತಿಂಡಿನ ಇಲ್ಲೇ ಮಾಡೋದ್ರ ಮುಖಾಂತರ ಅಮರಣವಂತ ಉಪವಾಸವನ್ನ ನಿಮ್ಮ ವಿರುದ್ಧ ಮಾಡಬೇಕಾಗುತ್ತೆ. ನಾವು ಸಾರ್ವಜನಿಕರ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥದ್ದು. ಈ ಧ್ವನಿಯನ್ನು ಅಡಗಿಸೋದಕ್ಕೆ ಯಾರ ಕೈನಲ್ಲೂ ಸಾಧ್ಯ ಇಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಳ್ಳತಕ್ಕಂಥ ಎಚ್ಚರಿಕೆಯನ್ನು ಈ ಮುಖಾಂತರ ಕೊಡ್ತಾ ಇದೆ. ಚಳಿಗಾಲ ಅಧಿವೇಶನದಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಕೇಂದ್ರ ಸಚಿವ ಅಮಿತ್ ಶಾ ಅವರ ಬಗ್ಗೆ ಕಟುವಾಗಿ ಟೀಕಿಸಿರುವುದನ್ನು ಬಿಜೆಪಿ ತೀವ್ರವಾಗಿ ಖಂಡಿಸುವುದಾಗಿ ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಳಿಗಾಲದ ವಿಧಾನಮಂಡಲ ಅಧಿವೇಶನದಲ್ಲಿ ದ್ವೇಷ ಭಾಷಣ ಮಸೂದೆಗೆ ಸಂಬಂಧಿಸಿದಂತೆ ವಿಧಾನ ಪರಿಷತ್ನಲ್ಲಿ ಚರ್ಚೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ನಾಲಾಯಕ್ ಗೃಹ ಸಚಿವ ಎಂದು ಟೀಕಿಸಿದ್ದಾರೆ. ಪ್ರಿಯಾಂಕ್ ಅವರು ಬಾಯಿಯನ್ನ ಬಿಗಿ ಹಿಡಿದು ಮಾತನಾಡಬೇಕು. ಓರ್ವ ಸಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿ ಕೇಂದ್ರ ಸಚಿವರ ಬಗ್ಗೆ ಅಧಿವೇಶನದಲ್ಲಿ ಕಟುವಾಗಿ ಮಾತನಾಡುವುದು ಸರಿಯಲ್ಲ ಎಂದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದೇಶಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಅವರ ಬಗ್ಗೆ ಈ ರೀತಿಯ ಹೇಳಿಕೆ ನೀಡುವುದು ಸರಿಯಲ್ಲ. ಮುಂದೆ ಇದೇ ರೀತಿಯ ಹೇಳಿಕೆ ನೀಡಿದರೆ ಅವರ ವಿರುದ್ಧ ಬಿಜೆಪಿಯಿಂದ ರಾಜ್ಯಾದ್ಯಂತ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಈ ವೇಳೆ ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಚಂದ್ರು, ಆಲೂರು ತಾಲೂಕು ಅಧ್ಯಕ್ಷ ಬನ್ನ ಕೃಷ್ಣಮೂರ್ತಿ ಮತ್ತಿತರರು ಹಾಜರಿದ್ದರು. ಮಾತಾಡ್ತಕ್ಕಂಥ ವ್ಯಕ್ತಿತ್ವ ಖರ್ಗೆ ಅವ್ರದ್ದಲ್ಲ. ಆದರೆ ಅವರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ನೀವು ಈ ದೇಶದ ಗೃಹ ಸಚಿವರ ಬಗ್ಗೆ ಮಾತಾಡ್ಬೇಕಾದ್ರೆ ಬಾಯಿನ ಬಿಗಿ ಹಿಡಿದು ಮಾತಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತೀನಿ. ಯಾಕೆಂತೇಳಿದರೆ ನೀವು ಕೇವಲ ಶಾಸಕರು ಕೂಡ ಅಲ್ಲ, ಈ ರಾಜ್ಯದ ಮಂತ್ರಿ ಇದ್ದೀರಾ, ಸಾಂವಿಧಾನಿಕ ಹುದ್ದೆಯಲ್ಲಿದ್ದೀರಾ. ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿ ಇನ್ನೊಬ್ಬರು ಕೇಂದ್ರದ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ಮಾತಾಡಬೇಕಾದ್ರೆ ಅದನ್ನು ಕೂಡ ಎಲ್ಲಿ ಮಾತಾಡಿರ್ತಕ್ಕಂಥದ್ದು? ವಿಧಾನಮಂಡಲದ ಅಧಿವೇಶನದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನತೆ ಗಮನಿಸ್ತಾ ಇರ್ತಾರೆ ಅಂತಕ್ಕಂಥದ್ದು ತಾವು ಅರಿಬೇಕು. ಯಾಕೆಂತೇಳಿದರೆ ತಾವು ವಯಸ್ಸಲ್ಲಿ ಚಿಕ್ಕವರು ಇರ್ಬೋದು, ಆದರೆ ಸ್ಥಾನದಲ್ಲಿ ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ತಾವು ಮಾತಾಡ್ತಕ್ಕಂಥ ಮಾತನ್ನು ಇಡೀ ರಾಜ್ಯದ ಜನತೆ ಗಮನಿಸುತ್ತೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ತುಂಬ ಪದಗಳಲ್ಲಿ ಖಂಡಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕೆ ಅಂತೇಳಿದರೆ ಅಮಿತ್ ಶಾ ಅವರು ಈ ದೇಶಕ್ಕೆ ಅವ್ರದ್ದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಶಾಸಕರಾಗಿ, ರಾಜ್ಯದಲ್ಲಿ ಗೃಹ ಸಚಿವರಾಗಿ, ಕೇಂದ್ರದಲ್ಲಿ ಸಂಸತ್ ಸದಸ್ಯರಾಗಿ, ಇವತ್ತು ಕೇಂದ್ರದಲ್ಲಿ ಸತತ 2ನೇ ಬಾರಿಗೆ ಗೃಹ ಖಾತೆಯನ್ನು ಅವರು ಯಶಸ್ವಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಯನ್ನು ಕೊಡ್ತಿರ್ತಕ್ಕಂಥ ತಪ್ಪು. ಎಂದೂ ಕೂಡ ಈ ರೀತಿ ಹೇಳಿಕೆಯನ್ನು ತಾವು ಕೊಡಬಾರ್ದು. ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಇದೇ ರೀತಿ ಮುಂದುವರೆದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡೋದ್ರ ಮುಖಾಂತರ ತಮ್ಮ ಏನು ಬಾಯಲ್ಲಿ ಈ ಒಂದು ವಲ್ಸು ಶಬ್ದವನ್ನು ಉಪಯೋಗವನ್ನು ಮಾಡಿದರೆ ಇಡೀ ರಾಜ್ಯದ ಜನತೆ ಮುಂದೆ ಬಿಚ್ಚಿಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ತಾವಿರ್ತಕ್ಕಂಥ ಸಂವಿಧಾನಿಕ ಹುದ್ದೆಗೆ ಈ ರಾಜ್ಯದ ಜನತೆಗೆ ಗೌರವವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. 8ನೇ ತಾರೀಕಿನಿಂದ ಹಿಡಿದು ನಿನ್ನೆ 19ನೇ ತಾರೀಕು ತನಕ ನಡೆದಿದೆ. ವಿಧಾನಮಂಡಲದ ಅಧಿವೇಶನದಲ್ಲಿ
ಸುಮಾರು ಒಂದು ಸಂಜೆ 6 ಗಂಟೆಗೆ ನಮ್ಮ ವಿಧಾನಮಂಡಲದ ಅಧಿವೇಶನ ಮುಕ್ತಾಯ ಆಗುತ್ತೆ. ಬಟ್ ವಿಧಾನ ಪರಿಷತ್ತಿನ ಅಧಿವೇಶನ ಸುಮಾರು ರಾತ್ರಿ ಒಂದು 9 ಗಂಟೆ ತನಕ ಕೂಡ ನಡೆದಿದೆ. 9-9:30 ಗಂಟೆ ತನಕ ಕೂಡ ನಡೆದಿದೆ. ಯಾಕೆಂದರೆ ನಿನ್ನೆ ರಾತ್ರಿ ನಾನು 9:30 ಹೊರಟ್ಬಿಟ್ಟೆ. ಈ ನಡೆದಂಥ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನಲ್ಲಿ ಚರ್ಚೆ ನಡೀತಕ್ಕಂಥ ಸಂದರ್ಭ, ಅಂದರೆ ದ್ವೇಷ ಭಾಷಣದ ಬಿಲ್ಲನ್ನು ಮಂಡನೆ ಆಗಿರುತ್ತೆ. ಆ ಸಂದರ್ಭದಲ್ಲಿ ಪರಿಷತ್ತಲ್ಲೂ ಕೂಡ ಪಾಸ್ ಆಗಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಚರ್ಚೆ ನಡೀತಾ ಇರುತ್ತೆ. ಚರ್ಚೆ ನಡೀತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಸಚಿವರು, ಅಂದರೆ ಅವರ ತಂದೆಯವರು ಮಲ್ಲಿಕಾರ್ಜುನ ಖರ್ಗೆ ಅವರು, ಹಿರಿಯರು, ನಮ್ಮ ಸಮುದಾಯದ ಹಿರಿಯ ಮುಖಂಡರು, ರಾಜಕಾರಣದಲ್ಲಿ ಅವ್ರದ್ದೇ ಆದಂಥ ತೂಕವನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಿರ್ತಕ್ಕಂಥವ್ರು ಮಲ್ಲಿಕಾರ್ಜುನ ಖರ್ಗೆ ಅವರು. ಗೊತ್ತಾ, ಖಂಡಿತ ಸಾಮಾನ್ಯ ಆಗಿದೆ. ಬಟ್ ಅದು ಆಗಬಾರ್ದು. ನೋಡಿ, ಒಂದು ಹೇಳ್ತೀನಿ ಕೇಳಿ, ಯಾರು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಅವರ ಹುದ್ದೆಗೆ ಗೌರವವನ್ನು ಕೊಡಬೇಕು. ಏಕೆಂದರೆ ಈ ಭಾರತ ಪ್ರಪಂಚದಲ್ಲೇ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಬೇರೆ ದೇಶಕ್ಕೆ ನಾವು ಕಂಪೇರೇ ಮಾಡೋಕ್ಕಾಗಲ್ಲ. ಏಕೆಂದರೆ ವಿವಿಧ ಜಾತಿ, ವಿವಿಧ ಧರ್ಮಗಳು, ವಿವಿಧ ಸಂಸ್ಕೃತಿಗಳು, ಇಷ್ಟು 140 ಕೋಟಿ ಪಾಪ್ಯುಲೇಷನ್ ಇರ್ತಕ್ಕಂಥ ಈ ದೇಶಕ್ಕೆ ಬೃಹತ್ತಾದ ಸಂವಿಧಾನವನ್ನು ಕೊಟ್ಟು ಇಂಥ ಒಂದು ದೇಶವನ್ನು ಮುನ್ನಡೆಸ್ತಿರ್ತಕ್ಕಂಥ ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಒಂದು ವಯಸ್ಸಲ್ಲೂ ತುಂಬ ಚಿಕ್ಕವರು, ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಒಬ್ಬ ಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಏನು ಮಾತಾಡಬೇಕು ಅಂತ ಯೋಚನೆಯನ್ನು ಮಾಡಬೇಕು. ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದರೆ, ಖರ್ಗೆ ಅವರು 50-60 ವರ್ಷಗಳ ಕಾಲ ರಾಜಕಾರಣ ಮಾಡಿದ್ದಾರೆ. 8 ಬಾರಿ MLA ಆಗಿದ್ದಾರೆ, 3 ಬಾರಿ 4 ಬಾರಿ MP ಆಗಿದ್ದಾರೆ. ನಾನು ಹೇಳ್ತಕ್ಕಂಥದ್ದು ಪಕ್ಷ ರಾಜಕೀಯವಾಗಿ ಏನು ಬೇಕಾದ್ರೂ ಮಾತಾಡಲಿ, ಅದ್ರ ಬಗ್ಗೆ ನಾವೇನು ಕೂಡ ರಾಜಕೀಯ ಪಕ್ಷ ಅಂದಾಗ ಒಂದು ರಾಜಕೀಯ ಪಕ್ಷವನ್ನು ಖಂಡಿಸ್ತಕ್ಕಂಥದ್ದು ಇನ್ನೊಂದು ರಾಜಕೀಯ ಪಕ್ಷದ ಜವಾಬ್ದಾರಿ ಇರುತ್ತೆ. ಅವ್ರು ಮಾಡ್ತಾರೆ ರಾಜಕೀಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಅವರು ಒಬ್ಬರು ಸಾಂವಿಧಾನಿಕ ಹುದ್ದೆಲಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೊಬ್ಬ ಸಾಂವಿಧಾನಿಕ ಹುದ್ದೆಲಿರ್ತಕ್ಕಂಥ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ಗೌರವಯುತವಾಗಿ ಮಾತಾಡಬೇಕು. ಅದರಲ್ಲೂ ಕೂಡ ವಿಧಾನಮಂಡಲದ ಅಧಿವೇಶನದಲ್ಲಿ ನೇರ ಪ್ರಸಾರ ಆಗ್ತಾ ಇರುತ್ತೆ. ಅಷ್ಟೊಂದು ಪತ್ರಿಕರ್ತರಿರ್ತಾರೆ, ಇಡೀ ರಾಜ್ಯದ ಜನತೆ ಗಮನಿಸ್ತಿರ್ತಾರೆ. ನಾಲಾಯಕ್ ಹೋಮ್ ಮಿನಿಸ್ಟರ್ ಅಂತಕ್ಕಂಥ ಪದವನ್ನು ಅವ್ರು ಉಪಯೋಗ ಮಾಡ್ತಕ್ಕಂಥ ತಪ್ಪು. ಖಂಡಿತವಾಗ್ಲೂ ಕೂಡ ಆ ಪದವನ್ನು ಕಟುಕ ಪದಗಳಲ್ಲಿ ಖಂಡಿಸ್ತೀನಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾರೇ ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ನೀವು ಹೇಳಿದ ರೀತಿಯಲ್ಲಿ ಆ ರೀತಿ ಮಾತಾಡ್ತಕ್ಕಂಥ ತಪ್ಪು. ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜಕಾರಣಿಗಳು ತುಂಬ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತೇಳಿ ನನ್ನ ಒತ್ತಾಯ. ಸರ್ಕಾರಿ ವಾಹನದಲ್ಲೇ ಬಂದು ಕಸೆಸೆದು ಹೋಗುತ್ತಿದ್ದ ಸರ್ಕಾರಿ ಅಧಿಕಾರಿಯನ್ನ ವಕೀಲ ದೇವರಾಜೇಗೌಡ ಅವರು ತರಾಟೆಗೆ ತೆಗೆದುಕೊಂಡ ಘಟನೆ ಹಾಸನದ ಗೌರಿಕೊಪ್ಪಲಿನಲ್ಲಿ ನಡೆದಿದೆ. ಸರ್ಕಾರಿ ವಾಹನದಲ್ಲೇ ಬಂದು ಖಾಲಿ ಜಾಗದಲ್ಲಿ ಕಸ ಎಸೆದು ಹೋಗುತ್ತಿದ್ದ ಸರ್ಕಾರಿ ಅಧಿಕಾರಿಯನ್ನ ವಕೀಲ ದೇವರಾಜೇಗೌಡ ಅವರು ತರಾಟೆಗೆ ತೆಗೆದುಕೊಂಡ ಘಟನೆ ಹಾಸನ ನಗರದ ಗೌರಿಕೊಪ್ಪಲು ಪ್ರದೇಶದಲ್ಲಿ ನಡೆದಿದೆ. ನಗರವನ್ನ ಸ್ವಚ್ಛವಾಗಿ ಉಳಿಸಬೇಕಾದ ಹೊಣೆಗಾರಿಕೆ ಹೊಂದಿರುವ ಸರ್ಕಾರಿ ಅಧಿಕಾರಿಯೇ ಈ ರೀತಿಯ ಅಸಭ್ಯ ವರ್ತನೆ ತೋರಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಘಟನೆ ಗಮನಿಸಿದ ವಕೀಲ ದೇವರಾಜೇಗೌಡ ಅವರು ತಕ್ಷಣ ಸ್ಥಳಕ್ಕೆ ತೆರಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಠಿಣ ಎಚ್ಚರಿಕೆ ನೀಡಿ ಮುಂದಿನ ದಿನಗಳಲ್ಲಿ ಇಂತಹ ವರ್ತನೆ ಮರುಕಳಿಸದಂತೆ ಸೂಚಿಸಿದರು. ಹಾಸನ ಮಹಾನಗರ ಪಾಲಿಕೆಯಾಗಿ ರೂಪುಗೊಂಡ ಬಳಿಕ ನಗರ ಸ್ವಚ್ಛತೆಗಾಗಿ ಹಗಲಿರುಳು ಶ್ರಮಿಸಲಾಗುತ್ತಿದ್ದು, ಇಂತಹ ಸಂದರ್ಭಗಳಲ್ಲಿ ಸಾರ್ವಜನಿಕರಿಗೂ ವಿಶೇಷವಾಗಿ ಅಧಿಕಾರಿಗಳಿಗೂ ಮಾದರಿಯಾಗುವ ವರ್ತನೆ ಅಗತ್ಯವೆಂದು ಅವರು ಹೇಳಿದರು. ಕಸವನ್ನ ಎಲ್ಲೆಂದರಲ್ಲಿ ಎಸೆಯುವವರ ವಿರುದ್ಧ ಕಾನೂನು ಕ್ರಮ ಹಾಗೂ ದಂಡ ವಿಧಿಸುವ ಬಗ್ಗೆ ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಇದು ಸರ್ಕಾರಿ ಗಾಡಿ ಅಲ್ಲ, ಕಸದ ಗಾಡಿ. ಅದು ಕಸದ ಗಾಡಿ ಅಲ್ವಾ? ಇದು ಕಸ ತುಂಬಿಕೆ ಬಂದು ಹಾಕು. ಮಂಗಲ ಕ್ಯಾಶ್ తీసుకపో సార్. ಕೊಡ್ಲಿ ಫೈನ್ ಕೊಟ್ಟರು ಅಲ್ಲ ಅಂತ ಇರುತ್ತೆ. ಅದು ಅಲ್ಲಿ ತರಬೇಕು. ಎಷ್ಟು ಹಾಕ್ಬೋದು ಮೇಡಮ್? 700 ರೂಪಾಯಿ ಅಂತೆ.
ಅಲ್ಲ ಸುಮ್ಮನೆ ಬಂದಕ್ಕೆ ಅವ್ರಿಗೆ ರೆಸ್ಪಾನ್ಸ್ ಇರಲಿಲ್ಲ. ಅವ್ರದ್ದು ಇರುತ್ತೆ ಸರ್ ಒಂದು ಸೆಕೆಂಡ್ ಪ್ರೊಸೀಜರ್ ಪ್ರಕಾರ ಹಾಕ್ತೀವಿ. ದುಡ್ಡು ತಪ್ಪನೇನು ದುಡ್ಡು ಒಂದು ಕಸ ಹಿಡಿಯೋಕ್ಕೆ 20 ಜನ ಸ್ಟಾಫ್ ಹಾಕಿರ್ತಾರೆ. ಯೋಚನೆ ಮಾಡಿ ಅವ್ರ ಸಂಬಳಗಳು, ಅವ್ರ ಸಮಯ ಎಷ್ಟು ವ್ಯರ್ಥ ಆಗ್ತದೆ. ಅವ್ರದಲ್ಲ ಎಲ್ಲಾರ್ದು ಅಲ್ವಾ? ಹಾಸನ ಮಹಾನಗರ ಪಾಲಿಕೆಯ ನಾಗರಿಕರಿಗೆ, ವಿಶೇಷವಾಗಿ ಕೆಲವು ಬುದ್ಧಿಜೀವಿಗಳಿಗೆ, ಅಧಿಕಾರಿ ವರ್ಗದವರಿಗೆ ಮತ್ತು ಜನಸಾಮಾನ್ಯರಿಗೆ ನನ್ನ ಒಂದು ವಿಶೇಷ ಮನವಿ ಏನು ಅಂತಂದರೆ, ಈಗಾಗಲೇ ನಮ್ಮ ಹಾಸನ ನಗರಸಭೆಯಿಂದ ಬಡ್ತಿಯನ್ನು ಹೊಂದಿ ಮಹಾನಗರ ಪಾಲಿಕೆಯಾಗಿ ಪರಿವರ್ತನೆಯಾಗಿದೆ. ಮಹಾನಗರ ಪಾಲಿಕೆ ಆದ ನಂತರ ನಗರವನ್ನು ಸ್ವಚ್ಛವಾಗಿ ಇಡಬೇಕು ಅಂತೇಳಿ ಪಾಲಿಕೆಯ ಸಿಬ್ಬಂದಿಗಳು ಹಗಲು ರಾತ್ರಿಯಂದೇ ಪರಿಶ್ರಮದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನೂರಾರು ವಾಹನಗಳನ್ನು ಕಸ ತೆಗೆದುಕೊಂತಲೇ ಇಡೀ ನಗರಾದ್ಯಂತ ಬಿಟ್ಟಿದ್ದಾರೆ. ಆದರೆ ಕೆಲವರು ಬುದ್ಧಿವಂತರು, ವಿದ್ಯಾವಂತರು, ಅಧಿಕಾರಿ ವರ್ಗದವರು ಇವತ್ತು ಕಸವನ್ನು ತಂದು ರಸ್ತೆಯ ಬದಿಯಲ್ಲಿ ಎಸೆಯುವಂಥದ್ದು, ಖಾಲಿ ಜಾಗದಲ್ಲಿ ಎಸೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾದ ವಿಷಯ ಏನು ಅಂತಂದರೆ, ಮನೆಯ ಬಾಗಿಲಿಗೆ ಕಸದ ಆಟೋ ಬಂದರೂ ಕೂಡ, ಅದರಲ್ಲಿ ಅನೌನ್ಸ್ ಮಾಡಿದರೂ ಕೂಡ ಆ ಕಸದ ಗಾಡಿಯಲ್ಲಿ ಹಾಕದೆ ತಾವು ವಾಕಿಂಗ್ ಮಾಡೋ ಸಂದರ್ಭದಲ್ಲಿ, ಇಲ್ಲ ಕಚೇರಿಗೆ ಹೋಗುವಂಥ ಸಂದರ್ಭದಲ್ಲಿ, ತಮ್ಮ ಕರ್ತವ್ಯದಿಂದ ಹೊರಗಡೆ ಹೋಗುವ ಸಂದರ್ಭದಲ್ಲಿ ತಂದು ರಸ್ತೆಗೆ ಹಾಕುವಂಥ ಕೆಲಸಗಳು ಆಗ್ತಾ ಇದೆ. ಅದೇ ರೀತಿ ನಾನು ಈ ದಿನ ಒಂದು ಅಭಿಯಾನಕ್ಕೆ ನಾನು ಚಾಲನೆಯನ್ನು ಕೊಟ್ಟಿದ್ದೀನಿ. ನಮ್ಮ ಮನೆಯ ಹಿಂಭಾಗದಲ್ಲಿ ಗೌರಿಕೊಪ್ಪಲು ಮುಖ್ಯ ರಸ್ತೆಯಲ್ಲಿ ಕಸವನ್ನು ಹಾಕಬೇಡಿ ಅಂತೇಳಿ ನಾನು ಬೋರ್ಡ್ ಹಾಕಿ CC ಕ್ಯಾಮ್ರಾ ಅಳವಡಿಸಿದ್ರು ಕೂಡ ಆ ಅಕ್ಷರಗಳನ್ನು ಓದಿ CC ಕ್ಯಾಮ್ರಾ ಕಾಣ್ತಾ ಇದೆ ಅಂತ ಗೊತ್ತಿದ್ದು ಕೂಡ ಕೆಲವು ಬುದ್ಧಿಜೀವಿಗಳು, ಅಧಿಕಾರಿ ವರ್ಗದವರು ಮತ್ತೆ ಪ್ರಮುಖ ನಾಗರಿಕರು ಕಸವನ್ನು ತಂದು ಅಲ್ಲಿ ಹಾಕುವಂಥ ಕೆಲಸವನ್ನು ಮಾಡಿದರು. ಅಂಥವ್ರನ್ನ ಇವತ್ತು ನಾವು ಹಿಡಿದು ಮಹಾನಗರ ಪಾಲಿಕೆಯ ಸಿಬ್ಬಂದಿಗೆ ಒಪ್ಪಿಸಿ ಅವರಿಂದ ದಂಡ ವಸೂಲಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದೀವಿ ಅಲ್ಲಿ. ಅದರಿಂದ ದಯಮಾಡಿ ನಾಗರಿಕ ಯಾರೂ ಕೂಡ ರಸ್ತೆಯಲ್ಲಿ ಮತ್ತು ಖಾಲಿ ಜಾಗದಲ್ಲಿ ಕಸ ಎಸೆಯುವಂಥ ಕೆಲಸವನ್ನು ಮಾಡಬೇಡಿ. ನಿಮ್ಮ ಮನೆಯ ಬಾಗಿಲಿಗೆ ಕಸದ ಗಾಡಿ ಬರ್ತದೆ, 10 ನಿಮಿಷ ತಡವಾದರೂ ಕೂಡ ನೀವು ಕಸದ ಗಾಡಿ ಹಾಕಿ ಅಲ್ಲಿ ತುರ್ತು ಸಂದರ್ಭದಲ್ಲಿ ನೀವು ನಿಮ್ಮ ಕಸವನ್ನು ತಂದು ರಸ್ತೆ ಬದಿ ಹಾಕೋದ್ರ ಬದಲು ನೀವು ಮನೆಯ ಮುಂದೆ ಗೋಡೆಯನ್ನು ನೇತಾಕಿ ಹೋದರೆ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಬಂದ ಕಸವನ್ನು ತಗೊಂಡು ಹೋಗ್ತಾರೆ ಅಂತ ಹೇಳ್ತಾ, ಮುಂದೆ ಇದೇ ರೀತಿ ಏನಾದರೂ ಕಸ ರಸ್ತೆಯಲ್ಲಿ ಬದಿ ಎಸೆಯೋದು, ಖಾಲಿ ಜಾಗದಲ್ಲಿ ಎಸೆಯುವಂಥ ಕೆಲಸ ಮಾಡಿದರೆ ಮಹಾನಗರ ಪಾಲಿಕೆಯವರ ಜೊತೆ ನಾನು ಮಾತನಾಡಿ ಸುಮಾರು 1 ಲೋಡ್ ಕಸವನ್ನು ಕಸ ಹಾಕಿದ್ರೆ ಮನೆಗೆ ಸೂಚಿಸುವಂಥ ಕೆಲಸವನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಇದಕ್ಕೆಲ್ಲ ನಾಗರಿಕರು ಕೈ ಜೋಡಿಸಬೇಕಂತ ಮನವಿಯನ್ನು ಮಾಡ್ತೀವಿ. ನಮಸ್ಕಾರ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿಂದು ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಜನಸಾಮಾನ್ಯರ ಸಭೆ ಜರುಗಿತು. ಸಭೆಯಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕಿನ ತಹಶೀಲ್ದಾರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಭಾಗವಹಿಸಿದ್ದರು. ಸಭೆಗೆ ಆಗಮಿಸಿದ ಜನಸಾಮಾನ್ಯರು ತಮ್ಮ ವಿವಿಧ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರಗಳನ್ನು ಸಲ್ಲಿಸಿ ಪರಿಹಾರ ಕೋರಿದರು. ಭೂಮಿ, ನಿವೇಶನ, ಪಿಂಚಣಿ, ರಸ್ತೆ, ಮೂಲ ಸೌಕರ್ಯ ಸೇರಿದಂತೆ ಹಲವು ವಿಷಯಗಳಿಗೆ ಸಂಬಂಧಿಸಿದ ಅಹವಾಲುಗಳನ್ನು ಸಾರ್ವಜನಿಕರು ಮುಂದಿಟ್ಟರು. ಮನವಿಗಳನ್ನು ಸ್ವೀಕರಿಸಿದ ಜಿಲ್ಲಾಧಿಕಾರಿ KS ಲತಾಕುಮಾರಿ ಅವರು ಸಲ್ಲಿಸಲಾದ ಅರ್ಜಿಗಳನ್ನು ಪರಿಶೀಲಿಸಿ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಕಟ್ಟುನಿಟ್ಟಾಗಿ ಸೂಚಿಸಿದರು. ಸಾರ್ವಜನಿಕರ ಸಮಸ್ಯೆಗಳಿಗೆ ವಿಳಂಬವಿಲ್ಲದೆ ಪರಿಹಾರ ಒದಗಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಜನಸಾಮಾನ್ಯರ ಸಮಸ್ಯೆಗಳನ್ನು ನೇರವಾಗಿ ಆಲಿಸಿ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ಈ ಸಭೆಯನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಬೇಲೂರಲ್ಲಿ ಬಯಲು ಸಿಗ್ತೀನಿ ಏನು ಬಯಲು ಸಿಗ್ತಾ ಇಲ್ಲ ಅಂತ ದಾಖಲೆ ಕೊಡ್ತಾ ಇಲ್ಲ ಅಂತ ಕೊಡಿಯಪ್ಪ ದಾಖಲೆ. ಅಂದಿನ ಕೆರೆ
ಏನ್ ಆಕ್ಷನ್ ನೋಡಿ, ಆಕ್ಷನ್ ತಗೊಳಕ್ ಬರದೇ ಇದ್ರೆ ತಗೊಳಕ್ ಬರಲ್ಲ. ಏನಾಗ್ಬೇಕು ಹೇಳಿ, ಏನಾಗ್ಬೇಕು ಬರೋದಿಲ್ಲ. ನೀವು ಕೋರ್ಟ್ಗೆ ಏನ್ ಮಾಡಿದ್ದಾರೆ, ಪೂರ್ತಿ ಸರ್ವೆ ಇಲಾಖೆಯವರು ಸರ್ವೆ ನಂಬರ್ ತಿಳ್ಕೊಂಡಿದ್ದಾರೆ. ಇವರಪ್ಪ ಹೆಸರು ಅವರಪ್ಪ ಹೆಸರು ಹೋಗ್ತೇನೆ ಅದೆಲ್ಲ ಬಿಡ್ರಿ. ಈಗ ಕೋರ್ಟ್ ಹೋಗಿದ್ದಾರೆ, ಕೋರ್ಟಲ್ಲಿ ಹೈಕೋರ್ಟ್ ಅಲ್ಲಿ ಇದೆ ಕೇಸ್. ಎಲ್ಲಿ ಬರ್ತದೆ, ಎಲ್ಲಿದೆ ಕಾಪಿ? ಇದು ಅರ್ಧ ಇದೆ. ನಾವು ತಗೊಳಕ್ ನೀವು ಇದು ಯಾರು ತಗೊಳ್ಬೇಕು? ಇದು ಹೆಸರು ಮತ್ತೆ ಕೈ ಬರೋ ಪಾಣಿ ಇಲ್ಲ ಏನ್ ಮಾಡ್ಬೇಕು ಹೇಳ್ರಿ ಈಗ? ಅಂದ್ರೆ ಅದು FIR ಆಗಲೇಬೇಕು. FIR ಆದ್ರೇನೆ ಇದು ಎ ಸಿ ಅವರಿಗೆ ಡೈರೆಕ್ಷನ್ ಕೊಟ್ಟಿರ್ತೀನಿ. ಯಾರು ಮಾಡ್ಬೇಕು FIR? ತಿದ್ದುಪಡಿ ಮಾಡಿ ಹಾಸನ್ ನೋಡಮ್ಮ, ಗಮನಕ್ಕಿದ್ದು ಸುಮ್ಮನೆ ಇದೀರ. ನಮ್ಮ ಹೇಳ್ಬೇಕಲ್ಲ, ಮಾಡಿ FIR ಒಂದ್ಸರಿ ಏನಾಗ್ತದೆ ನೋಡೋಣ. ಎಂಕ್ವೈರಿ ಆಗ್ತದೆ, ತನಿಖೆ ಆದ್ರೆ ಮಾಡಮ್ಮ. ನಾವು ಇನ್ನೋಸೆಂಟ್ ಇದ್ರೆ ಅದು ಬಿದ್ದು ಹೋಗ್ತದೆ. ಎಂಕ್ವೈರಿ ಆಗಲಿ. ಅರಸೀಕೆರೆ ತಾಲೂಕು ಅಣ್ಣನಾಯಕನಹಳ್ಳಿ ಕೆಳಗಲಹಟ್ಟಿ ಗ್ರಾಮದಲ್ಲಿ ಡಿಸೆಂಬರ್ 24 ಮತ್ತು 25ರಂದು ಕ್ರಿಸ್ಮಸ್ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಚರ್ಚ್ನ ಧರ್ಮಗುರು ರಾಜು ಬೋವಿ ಹೇಳಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಚರ್ಚ್ನಲ್ಲಿ ಪ್ರತಿ ವರ್ಷ ಕೂಡ ಕ್ರಿಸ್ಮಸ್ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿ ಜನರಿಗೆ ಕ್ರಿಸ್ಮಸ್ ಶುಭ ಸಂದೇಶ ಸಾರಲಾಗುವುದು. ಅದರಂತೆ ಈ ಬಾರಿಯೂ ಡಿಸೆಂಬರ್ 24 ಮತ್ತು 25ರಂದು 2 ದಿನಗಳ ಕಾಲ ಅದ್ದೂರಿಯಾಗಿ ಕ್ರಿಸ್ಮಸ್ ಆಚರಿಸಲಾಗುವುದು ಎಂದರು. ಕಾರ್ಯಕ್ರಮಕ್ಕೆ ಕ್ಷೇತ್ರದ ಶಾಸಕ ಹಾಗೂ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ KM ಶಿವಲಿಂಗೇಗೌಡ, ಸಂಸದ ಶ್ರೇಯಸ್ ಪಟೇಲ್ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಈ ವೇಳೆ ಚರ್ಚ್ ಉಪಾಧ್ಯಕ್ಷ ರಾಜಬೋವಿ, ಖಜಾಂಚಿ ಅಬ್ಬಾಯಪ್ಪ, ಖಜಾಂಚಿ ರವಬೋವಿ, ಸಿದ್ದೇಶ್, ವೆಂಕಟೇಶ್ ಹಾಜರಿದ್ದರು. ವಾರ್ತೆ 2ನೇ ಅಧ್ಯಾಯ ಅದರಲ್ಲಿ 1ರಿಂದ 14 ವಚನದಲ್ಲಿದೆ. ಆ ಕಾಲದಲ್ಲಿ ರಾಜ್ಯವೆಲ್ಲ ಕನಸಿಮರಿ ಬರೆಸಿಕೊಳ್ಳುವುದಕ್ಕಾಗಿ ಎಂಬ ಆಜ್ಞೆ ಚಕ್ರವರ್ತಿಯಾದ ಓಗೇಸನಿಂದ ಹೊರಟಿತು. ಕುರಿಯನ್ ಸೂರ್ಯಕ್ಕೆ ಅಧಿಪತಿಯಾಗಿದ್ದಾಗ ಮೊದಲನೇ ಕಾನೇಸಿಮರಿ ನಡೆಯಿತು. ಆಗ ಎಲ್ಲರೂ ಕಾನೇಸಿಮರಿ ಬರೆಸಿಕೊಳ್ಳುವುದಕ್ಕಾಗಿ ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಯೋಸೇಫನು ಸಹ ತಾನು ದಾವೀದನ ಮನೆತನದವನು ಗೋತ್ರದವನು ಆಗಿದ್ದರಿಂದ ಹೆಸರು ಬಳಸಿಕೊಳ್ಳುವುದಕ್ಕಾಗಿ ತನಗೆ ನಿಶ್ಚಿತವಾಗಿದ್ದ ಮರಿಯಳ ಸಂಗಡ ಗಲಿಲೆಯ ಸೀಮೆಯ ನಜರೇತ್ ಎಂಬ ಊರಿನಿಂದ ಹೊರಟು ಯೂದಾಯದಲ್ಲಿರುವ ಬೆತ್ಲಿ ಎಂಬ ದಾವೀದನೂರಿಗೆ ಹೋದನು. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವಳಲ್ಲಿದ್ದಾಗ ಆಕೆ ದಿನ ತುಂಬಿತ್ತು. ಆಕೆ ತನ್ನ ಚೊಚ್ಚಲ ಮಗನೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವರು ಗೋದಲಿಯಲ್ಲಿ ಮಲಗಿಸಿದಳು. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನು ಬಂದು ಅವರೆದುರಿನಲ್ಲಿ ನಿಂತು ಕರ್ತನ ಪ್ರಭೆಯವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕರು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತ ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಪಕ್ಕನ ದೂತನ ಸಂಗಡ ಪರಲೋಕ ಸೈನ್ಯದ ಸಂಗಡ ದೊಡ್ಡ ಗುಂಪು ಕಾಣಿಸಿತು. ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ, ದೇವರವರಿಗೆ ಒಲಿಯುತ್ತಾನೆಂಬುದಾಗಿ ನಾವು ಈ ವಾಕ್ಯ ಮುಖಾಂತರವಾಗಿ ನೋಡಿದಾಗ ಬೈಬಲಲ್ಲಿ ಒಂದು ಸ್ಪಷ್ಟವಾದ ಚಿತ್ರಣವನ್ನು ಬರೆಯಲ್ಪಟ್ಟಿದೆ. ಏನಂತೇಳಿದ್ರೆ, ಯೇಸು ಸ್ವಾಮಿ ಈ ಲೋಕಕ್ಕೆ ಜನಿಸಿದ್ದೇ ಅವರ ಒಂದು ಶುಭ ವರ್ತಮಾನ ಇದೆ. ಹೆದರಬೇಡ್ರಿ ಎಂಬುದಾಗಿರುವಂಥದ್ದು. ಇವತ್ತು ಅನೇಕ ಸಂದರ್ಭಗಳು ನೋಡುವಾಗ ಪ್ರತಿಯೊಂದು ವಿಷಯಗಳಲ್ಲಿ ಕೂಡ ಮನುಷ್ಯನಿಗೆ ಭಯ, ಆತಂಕ ಸಂಗತಿಗಳಿದೆ. ಯೇಸುಸ್ವಾಮಿ ಈ ಲೋಕದಲ್ಲಿ ಹುಟ್ಟುವಾಗ ಒಂದೇ ಒಂದು ಸಂಗತಿ ಅಂದರೆ ಯಾವುದಕ್ಕೂ ಭಯಪಡಬೇಡ್ರಿ ಎಂಬುದಾಗಿ. ಮತ್ತು 2ನೇ ವಿಷಯ ಹೇಳ್ತಿದ್ರೆ, ಯೇಸುಸ್ವಾಮಿ ಈ ಲೋಕದಲ್ಲಿ ಹುಟ್ಟಿರೋ ಒಂದೇ ಒಂದು ಉದ್ದೇಶ ಅಂದರೆ ಎಲ್ಲ ಜನರಿಗೂ ಕೂಡ ಒಂದು ವರ್ತಮಾನ ಹೇಳ್ತಾ ಇದ್ದಾರೆ. ಅದೇನೆಂದರೆ ಎಲ್ಲರಿಗೂ ಸಂತೋಷ ಎಂಬುದಾಗಿ ಹೇಳಿ ಆ ಸಂತೋಷವನ್ನು ಸಾರುವುದಕ್ಕಾಗಿ. ಮತ್ತು ನಾವು ನೋಡ್ತೇವೆ ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಇವತ್ತು ಮನುಷ್ಯನಿಗೆ ಏನೆಂದರೆ ಸಮಾಧಾನ ಇಲ್ಲ. ಯೇಸು ಹುಟ್ಟಿದ್ದು ಮತ್ತು ಅವರ ಕ್ರಿಸ್ಮಸ್ ಆಚರಣೆ ಬಂದಿರುವಂಥದ್ದು ಉದ್ದೇಶ ಏನಂತೇಳಿದ್ರೆ ಅಶಾಂತಿ ಉಂಟು ಮಾಡುವ ಸಂಗತಿಗಾಗಿ ಕ್ರಿಸ್ಮಸನ್ನು ನಾವು ಮಾಡ್ತಾ ಇಲ್ಲ. ಇದು ಯೇಸುಸ್ವಾಮಿ ಹುಟ್ಟಿರುವಂಥ ಉದ್ದೇಶ ಒಂದೇ, ಸಮಾಧಾನವಾಗಿರಬೇಕು. ಸಮಾಧಾನಕ್ಕಾಗಿ ಯೇಸುಸ್ವಾಮಿ ಈ ಲೋಕದಲ್ಲಿ ಜನಿಸಿದ್ದಾರೆ. ಆ ಜನನವನ್ನು
25ನೇ ತಾರೀಕು ನಾವು ಸಾರುತ್ತಾ ಯೇಸು ಕ್ರಿಸ್ತನ ಒಂದು ಸಮಾಧಾನ. ಇವತ್ತು ಮನುಷ್ಯನಿಗೆ ಏನಂದರೆ ಶಾಂತಿ ಇಲ್ಲದೆ ಅನೇಕ ಸಂಗತಿಗಳು ಅಲ್ದಾಡ್ತಾ ಇರುವ ಸಂಗತಿಗಳು ನೋಡ್ತೇವೆ. ಯೇಸು ಬಂದಿರುವ ಒಂದೇ ಒಂದು ಉದ್ದೇಶ ಅಂದರೆ ಆತನು ಲೂಕನ ಸುವಾರ್ತೆ 2:14 ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಭೂಲೋಕದಲ್ಲಿ ದೇವರಿಗೆ, ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇವತ್ತು ಎಲ್ಲ ಸಂಗತಿಗಳಿದ್ರೂ ಕೂಡ ಮನುಷ್ಯನಿಗೆ ಅವಶ್ಯಕತೆ ಆಗಿರುವಂಥದ್ದು ಒಂದೇ ಒಂದೇನೆಂದರೆ ಸಮಾಧಾನ. ಆ ಸಮಾಧಾನವನ್ನು ಸಾರುವುದೇ ಈ ಕ್ರಿಸ್ಮಸ್ಸಿನ ಮುಖ್ಯ ಉದ್ದೇಶವಾಗಿದೆ. ಮತ್ತು ಆ ಕ್ರಿಸ್ಮಸ್ಸಲ್ಲಿ ನಾವೆಲ್ಲರಿಗೂ ಕೂಡ ಸಮಾಧಾನ ಹೇಗೆ ಯೇಸುಸ್ವಾಮಿ ಕೊಡ್ತಾರೆ, ಹೇಗೆ ಈ ಭೂಲೋಕದಲ್ಲಿ ಮನುಷ್ಯನಿಗೆ ಸಮಾಧಾನ ಉಂಟು ಮಾಡಿದ್ದಾರೆ ಎಂಬಂಥ ಸಂಗತಿಗಳನ್ನು ಈ ಕ್ರಿಸ್ಮಸ್ಸಲ್ಲಿ ಶುಭ ಸಂದೇಶದ ಮೂಲಕ ನಾವು ಸಾರ್ತೇವೆ. ಹಾಗಾಗಿ ಈ ಕ್ರಿಸ್ಮಸ್ ಅನೇಕ ಗಣ್ಯ ವ್ಯಕ್ತಿಗಳು ಕೂಡ, ನಮ್ಮ ಶಾಸಕರು ಶಿವಲಿಂಗೇಗೌಡರು ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಶ್ರೇಯಸ್ ಪಾಟೀಲ್ ಅವರು, ಇನ್ನೂ ಅನೇಕ ಅತಿಥಿಗಳು ಕೂಡ ಈ ಕಾರ್ಯಕ್ರಮ ಬರ್ತಾರೆ. ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಆ ಸ್ಥಳಗಳು ನಡೀತಾ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಹಕರಿಸೋದ್ರ ಮೂಲಕ ಮತ್ತು ನೀವೆಲ್ಲರೂ ಕೂಡ ನಮ್ಮ ಮಾಧ್ಯಮಗಳಲ್ಲಿ ಇದನ್ನು ಬಿತ್ತರಿಸೋದ್ರ ಮೂಲಕ ಸಹಾಯ ಮಾಡಬೇಕು ಎಂದಾಗಿ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ನಿವೃತ್ತಿ ನೌಕರರ ಸಂಘದ ವತಿಯಿಂದ ಡಿಸೆಂಬರ್ 23ರಂದು ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಮೈಸೂರು ವಿಭಾಗ ಮಟ್ಟದ ಪದಾಧಿಕಾರಿಗಳ ಮತ್ತು ನಿವೃತ್ತ ನೌಕರರ ಹಾಗೂ ಕುಟುಂಬ ಪಿಂಚಣಿದಾರರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಬೋರೇಗೌಡ ಹೇಳಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾವೇಶವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ಉದ್ಘಾಟಿಸಲಿದ್ದು, ಸಂಘದ ಜಿಲ್ಲಾಧ್ಯಕ್ಷ ಎಸ್ ಬೋರೇಗೌಡ ಅಧ್ಯಕ್ಷತೆ ವಹಿಸುವರು. ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಲ್ ಭೈರಪ್ಪ ಅವರು ಪ್ರಾಸ್ತಾವಿಕ ನುಡಿ ನುಡಿಯಲಿದ್ದು, ಸಂಸದ ಶ್ರೇಯಸ್ ಪಟೇಲ್ ಸೇರಿದಂತೆ ಜಿಲ್ಲೆಯ ಎಲ್ಲ ಕ್ಷೇತ್ರದ ಶಾಸಕರು ಭಾಗವಹಿಸಲಿದ್ದಾರೆ ಎಂದರು. ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘವು ಸ್ಥಾಪನೆಗೊಂಡು ಸುಮಾರು 65 ವರ್ಷಗಳು ಕಳೆದಿವೆ. ರಾಜ್ಯದಲ್ಲಿ ಸುಮಾರು 4,20,000 ನಿವೃತ್ತಿ ನೌಕರರು ಮತ್ತು 1 ಲಕ್ಷ ಕುಟುಂಬ ಪಿಂಚಣಿದಾರರಿದ್ದಾರೆ. ಇವರಿಗೆ ಪ್ರಮುಖವಾಗಿ ಆರೋಗ್ಯ ಕಾಪಾಡಿಕೊಳ್ಳುವುದು ಆದ್ಯ ಕರ್ತವ್ಯ. ಆದುದರಿಂದ ನಗದು ರಹಿತ ಆರೋಗ್ಯ ಭಾಗ್ಯ ಸಂಧ್ಯಾ ಕಿರಣ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕೆಂದು ಸರ್ಕಾರದ ಜೊತೆಯಲ್ಲಿ ಸಾಕಷ್ಟು ಚರ್ಚೆಯಾಗಿದೆ. ಇದರ ಬಗ್ಗೆ ಸರ್ಕಾರ ಸಂಬಂಧಪಟ್ಟ ಆದೇಶವನ್ನು ಹೊರಡಿಸಿಲ್ಲ. ಆದುದರಿಂದ ಸರ್ಕಾರವು ಜರೂರಾಗಿ ಸಂಧ್ಯಾ ಕಿರಣ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕೆಂದು ಸಮಾವೇಶದಲ್ಲಿ ಸರ್ಕಾರವನ್ನು ಒತ್ತಾಯಿಸುವುದಾಗಿ ಹೇಳಿದರು. ಈ ವೇಳೆ ಹಾಸನ ಜಿಲ್ಲಾ ನಿವೃತ್ತ ನೌಕರರ ಸಂಘದ ಗೌರವಾಧ್ಯಕ್ಷ ಅನಂತರಾಮು, ಪುಟ್ಟಶೆಟ್ಟಿ, ಕಾಂತರಾಜು, ಶ್ರೀನಿವಾಸ, ಎಂಆರ್ ತಿಪ್ಪರಾಜು ಮತ್ತಿತರರು ಹಾಜರಿದ್ದರು. ಕೊಟ್ಟಿದ್ದಾರೆ, ನಮಗೆ ಕೊಟ್ಟಿಲ್ಲ. ಹಲವಾರು ಬಾರಿ ಮನವಿ ಮಾಡಿದ್ರು ಅದಕ್ಕೆ ಸ್ಪಂದಿಸಿಲ್ಲ. ಇನ್ನು 3ನೇದು ಶವ ಸಂಸ್ಕಾರ ಭತ್ಯೆ. ಈಗ ನಮ್ಮ ಹಾಲಿ ಇರ್ತಕ್ಕಂಥ ನೌಕರರಿಗೆ, ಸರ್ಕಾರಿ ನೌಕರರಿಗೆ 25,000 ಶವ ಸಂಸ್ಕಾರ ಭತ್ಯೆಯನ್ನು ಕೊಡ್ತಾಯಿದ್ದಾರೆ. ಈಗ ನಮಗೆ ಕೊಟ್ಟಿಲ್ಲ. ನಮ್ಮಲ್ಲಿ 7ನೇ ವೇತನ ಆಯೋಗದಲ್ಲಿ ಶಿಫಾರಸು ಮಾಡಿರೋದು 10,000 ರೂಪಾಯಿ ಕೊಡಬೇಕು ಅಂತ ಹೇಳಿ, ಅದನ್ನು ಸಹ ಏನು ನಮ್ಮ ಬೇಡಿಕೆ ಇದೆ ಎಲ್ಲನೂ ನಮ್ಮ ಸರ್ಕಾರ ಒಪ್ಕೊಂಡಿದ್ರು ಸಹ ಎಷ್ಟೋ ಸಾರಿ ನಾವು ಮನವಿ ಮಾಡಿದ್ರು ಅದಕ್ಕೆ ಸ್ಪಂದಿಸಿ ಕೊಡ್ತಾಯಿಲ್ಲ. ಆ ಉದ್ದೇಶಕ್ಕೆ ನಾವು ಮೈಸೂರು ವಿಭಾಗ ಮಟ್ಟದ್ದು, ಅಂದರೆ ಮೈಸೂರು ವಿಭಾಗ ಅಂತಂದರೆ ಒಂದು 8 ಜಿಲ್ಲೆ 44 ತಾಲೂಕು ಬರುತ್ತೆ. ಅಷ್ಟು ಜಿಲ್ಲೆ ಎಲ್ಲ ಸರ್ಕಾರಿ ನಿವೃತ್ತ ನೌಕರರು 23ನೇ ತಾರೀಕು 23/12/2025 11 ಗಂಟೆಗೆ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಒಂದು ಸಮಾವೇಶವನ್ನು ಮಾಡ್ತಾಯಿದ್ದೀವಿ. ಸಮಾವೇಶದ ಉದ್ದೇಶ ಇಷ್ಟೇ. ನಾವು ಯಾತಕ್ಕೋಸ್ಕರ 23ನೇಗೆ ಇದು ಮಾಡ್ತೀವಿ ಅಂತಂದರೆ 19ರವರೆಗೆ ನಮಗೆ ಬೆಳಗಾಂನಲ್ಲಿ ಅಧಿವೇಶನ ನಡೀತಾ ಇತ್ತು, ದೆಹಲಿಯಲ್ಲೂ ಸಹ ಅಧಿವೇಶನ ನಡೀತಾ ಇತ್ತು. ನನಗೆ ಅದು ಮುಕ್ತಾಯ ಆಗಿದೆ. ಆ ಮುಕ್ತಾಯ ಆದಮೇಲೆ ನಮಗೆ ಈ MLAಗಳು MP ಗಳು ಇವರೆಲ್ಲ ಸಿಗ್ತಾರೆ. ಅವರ ಸಮ್ಮುಖದಲ್ಲಿ ಮಾಡಿದರೆ ಅದಕ್ಕೊಂದು ಅರ್ಥ ಇರುತ್ತೆ ಅಂತ ಹೇಳಿ 23ನೇ ತಾರೀಕನ್ನು ಆಯ್ಕೆ ಮಾಡಿಕೊಂಡು ನಾವು ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ. ಏನು ಈಗ ನಮ್ಮ ಬೇಡಿಕೆಗಳಿದ್ದಾವೆ, 3 ಬೇಡಿಕೆಗಳು, ಅವನ್ನು ಆದಷ್ಟು ಬೇಗ ಈಡೇರಿಸಬೇಕು. ಈಡೇರಿಸ್ತಾ ಇದ್ದರೆ ಮುಂದಿನ ಕ್ರಮ ಏನು ಅಂತ ನಂತರ ನಾವು ತೀರ್ಮಾನ ಮಾಡಬೇಕು ಅಂತ ಇದು ಮಾಡಿದ್ದೀವಿ. 23ನೇ ತಾರೀಕು ತಾವು ಎಲ್ಲರೂ ನಮ್ಮ ನಿವೃತ್ತ ನೌಕರ ಬಾಂಧವರು ಇತರೆ ಅಭಿಮಾನಿಗಳು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಈ ಮೂಲಕ ಕೇಳ್ಕೊತಾ, ನಮ್ಮ ಮಾಧ್ಯಮ ಮಿತ್ರರಲ್ಲೂ ಸಹ ಕೇಳ್ಕೊತಾ ಇದ್ದೀನಿ. ಹೆಚ್ಚು ಪ್ರಚಾರ ಕೊಡೋದ್ರ ಮುಖಾಂತರ ನಮ್ಮ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಿರಿಗರ್ಜೆ ಗ್ರಾಮದಲ್ಲಿ ದೈತ್ಯಾಕಾರದ ಕಾಡಾನೆ ಮನೆಯ ಅಂಗಳಕ್ಕೆ ನುಗ್ಗಿದ ಘಟನೆ ಆತಂಕ ಸೃಷ್ಟಿಸಿದೆ. ಗ್ರಾಮದ ಸಮೀಪದ ಕಾಫಿ ತೋಟದಿಂದ ನಿಧಾನವಾಗಿ ಹೊರಬಂದ ಕಾಡಾನೆ ರಸ್ತೆ ದಾಟಿ ನೇರವಾಗಿ ಮನೆ ಮುಂದೆ ಬಂದಿದ್ದು, ಇದನ್ನು ಗಮನಿಸಿದ ಮನೆಯವರು ಬೆಚ್ಚಿ ಬಿದ್ದಿದ್ದಾರೆ.
ಕಾಡಾನೆ ರಸ್ತೆ ದಾಟಿ ಮನೆಯ ಅಂಗಳಕ್ಕೆ ಬರುತ್ತಿರುವುದನ್ನು ಕಂಡ ಸ್ಥಳೀಯ ನಿವಾಸಿಗಳು ಕೂಡಲೇ ಕಿರುಚಾಡಿ ನೆರೆಹೊರೆಯವರನ್ನ ಎಚ್ಚರಿಸಿದ್ದಾರೆ. ದೈತ್ಯಾಕಾರದ ಒಂಟಿಸಲಗ ಕಾಡಾನೆ ಗ್ರಾಮದಲ್ಲಿ ಸಂಚರಿಸಿದ ದೃಶ್ಯಗಳು ಸ್ಥಳೀಯರ ಮೊಬೈಲ್ಗಳಲ್ಲಿ ವಿಡಿಯೋವಾಗಿ ಸೆರೆ ಹಿಡಿಯಲ್ಪಟ್ಟಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಅಥವಾ ಆಸ್ತಿಪಾಸ್ತಿ ನಷ್ಟ ಸಂಭವಿಸಿಲ್ಲ ಎಂದು ತಿಳಿದು ಬಂದಿದೆ. ಆದರೆ ಕಾಡಾನೆಗಳ ಗ್ರಾಮ ಪ್ರವೇಶ ಪ್ರಕರಣಗಳು ಮರು ನಡೆಯುತ್ತಿರುವುದರಿಂದ ಗ್ರಾಮಸ್ಥರು ಭಯಭೀತರಾಗಿದ್ದು ಅರಣ್ಯ ಇಲಾಖೆ ಕೂಡಲೇ ಕ್ರಮ ಕೈಗೊಂಡು ಕಾಡಾನೆಗಳನ್ನು ಅರಣ್ಯ ಪ್ರದೇಶಕ್ಕೆ ಹಿಂತಿರುಗಿಸುವಂತೆ ಹಾಗೂ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಒತ್ತಾಯಿಸಿದ್ದಾರೆ. ಆನೆ ನೋಡ್ರಿ ಇಲ್ಲ ಆನೆ ಬನ್ನಿ ಬನ್ನಿ ಹೋಯ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಹಾಸನ ಹಾಗೂ ಕುವೆಂಪು ಇಂಟರ್ನ್ಯಾಷನಲ್ ಸ್ಕೂಲ್ ಹಾಸನ ಇವರ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜರುಗಿತು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಸನ ಹಾಗೂ ಕುವೆಂಪು ಇಂಟರ್ನ್ಯಾಷನಲ್ ಸ್ಕೂಲ್ ಹಾಸನ ಇವರ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜರುಗಿತು. ಹಾಸನ ಹೊರವಲಯದ ಕುವೆಂಪು ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ನಡೆದ ಶಿಬಿರವನ್ನು HP ಮೋಹನ್ ಉದ್ಘಾಟಿಸಿ ಮಾತನಾಡಿ, ಉತ್ತಮ ವಾತಾವರಣದಲ್ಲಿ ಶಾಲೆ ನಡೆಸುತ್ತಿರುವ ಆಡಳಿತ ಮಂಡಳಿ ಇಂದು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಸಮಯದಲ್ಲಿ ಕಣ್ಣಿನಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು ಕಾಣಿಸಿಕೊಳ್ಳುವ ನಿಟ್ಟಿನಲ್ಲಿ ಇಂದು ಹೆಚ್ಚಿನದಾಗಿ ಮಕ್ಕಳಿಗೆ ಕಣ್ಣಿನ ತಪಾಸಣೆ ಮಾಡುವುದು ತುಂಬಾ ಮುಖ್ಯ ಎಂದರು. ಆದರೂ ಕೂಡ ನಿಮಗೆ ಮಾಡುವಂತ ಉಚಿತ ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಹಾಗಾಗಿ ಅದು ಮಕ್ಕಳಾಗಿರಲಿ, ಯುವಕರಾಗಿರಲಿ ಮತ್ತು ವಯಸ್ಸಾದ ವ್ಯಕ್ತಿಗಳಾಗಿರಲಿ ಎಲ್ಲರಿಗೂ ಕೂಡ ಆರೋಗ್ಯ ಬಹಳ ಮುಖ್ಯ. ಅದರಲ್ಲೂ ಕೂಡ ನೀವು ಮಕ್ಕಳಿಗೆ ಚಾಕ್ಲೇಟ್ ಜಾಸ್ತಿ ತಿಂತಿರಲ್ಲ, ಹಾಗಾಗಿ ನಿಮ್ಮ ಹಲ್ಲಿನ ತಪಾಸಣೆ ಬಹಳ ಮುಖ್ಯ. ಕಣ್ಣು ಕೂಡ ಗೊತ್ತಾಗೋದಿಲ್ಲ, ಬರೀ ವಯಸ್ಸಾದವರಿಗೆ ಮಾತ್ರ ಕಣ್ಣಿನ ತೊಂದರೆ ಬರುತ್ತೆ ಅಂತ ಅನ್ಕೊಂಡಿರ್ತೀವಿ. ಆದರೆ ಸಣ್ಣ ಮಕ್ಕಳನ್ನಲ್ಲೂ ಕೂಡ ಕಣ್ಣಿನ ಟೆಸ್ಟ್ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ. ಅದರಲ್ಲೂ ವ್ಯತ್ಯಾಸಗಳಿರುತ್ತೆ. ಸಣ್ಣದ್ರಲ್ಲೇ ನಾವು ಕನ್ನಡ ಹಾಕೊಂಡು ಸರಿಪಡಿಸ್ಕೊಂಡ್ರೆ ದೊಡ್ಡವರಾದಾಗ ಆರೋಗ್ಯವಾಗಿ ಒಳ್ಳೆಯ ದೃಷ್ಟಿಯನ್ನು ನೀವು ಪಡಿಬಹುದಕ್ಕೆ ಸಾಧ್ಯವಾಗುತ್ತದೆ ಅಂತ ಹೇಳ್ತಾರೆ. ಡಾಕ್ಟರ್ ದಿನೇಶ್ ಬೈರೇಗೌಡ ಮಾತನಾಡಿ, ರೆಡ್ ಕ್ರಾಸ್ ಬಗ್ಗೆ ಈಗಾಗಲೇ ಎಲ್ಲರಿಗೂ ತಿಳಿದಿರುವ ವಿಚಾರ. ಸ್ವಯಂ ಪ್ರೇರಿತವಾಗಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡ ಸಂಸ್ಥೆಯಾಗಿದ್ದು ಇಂದು ಮಕ್ಕಳಿಗೆ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆಗೊಳಿಸಿರುವುದು ಸಂತೋಷದ ವಿಚಾರ ಎಂದ ಅವರು, ಆರೋಗ್ಯ ದೃಷ್ಟಿಯಿಂದ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ಬಳಕೆ ಹೆಚ್ಚಾಗುತ್ತಿದ್ದು ಅತಿ ಹೆಚ್ಚಿನ ಮಕ್ಕಳು ಮೊಬೈಲ್ ಬಳಕೆಯಿಂದ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತಿದೆ. ಮೊಬೈಲ್ ಬಳಕೆ ಕೇವಲ ಸಂವಹನಕ್ಕೆ ಮಾತ್ರ ಬಳಸಬೇಕೇ ಹೊರತು ಆಟವಾಡಲು ಬಳಸಬಾರದು ಎಂದ ಅವರು, ಮಕ್ಕಳು ದೈಹಿಕವಾಗಿ ದೃಢವಾಗಿರಲು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಎಂದರು. ಕೇಳೋದೇನೆ ಹೇಳಿದ ಮಾತು, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ ಅಂತಾರೆ ಪೇರೆಂಟ್ಸ್ಗಳಿಗೆ, ಟೀಚರ್ಸ್ಗಳು. ಮತ್ತೆ ನೀವು ಹೇಳ್ಬೇಕಾದ್ರೆ ನೀವೇ ಹೇಳಿ, ಏನಮ್ಮ ನೀನು ಬರೀ ಉಪದೇಶ ಕೊಡ್ತಾ ಕೂತ್ಕೊಳ್ತೀಯ, ಅಡ್ವೈಸ್ ಕೊಡ್ತೀಯ ಕೂತ್ಕೊಳ್ತೀಯ. ಬಿ ಎನ್ ಎಕ್ಸಾಂಪಲ್, ಉದಾಹರಣೆ ಆಗಿರುತ್ತೆ. ನೀನು ಪಕ್ಕಕ್ಕಿಡು, ನೀನು ನೋಡಿ ನಾನು ಕಲ್ತಿದ್ದು ಅಂತ ಹೇಳಿ ಗೊತ್ತಾಯ್ತಲ್ಲ. ಸಂಜೆ ನೀವು ಬೆಳಿಗ್ಗೆಯಿಂದ ಹೆಲ್ತಿ ಫುಡ್, ನ್ಯೂಟ್ರಿಷನ್ಸ್ ಫುಡ್ ತಿಂತಾ ಇದ್ದೀರಾ? ಬರೀ ಚಾಕ್ಲೇಟ್ ಚಿಪ್ಸು, ಲೇಸು, ಕುರ್ಕುರೆ, ಐಸ್ ಕ್ರೀಮ್ಸು ಇವೆ. ಅದು ನಾನ್ ನ್ಯೂಟ್ರಿಷಿಯಸ್ ಫುಡ್ಸ್. ಎನಿಥಿಂಗ್ ಕಲರ್ಡ್, ಕೆಮಿಕಲ್, ಫ್ಲೇವರ್, ಪ್ರಿಸರ್ವೇಟಿವ್ಸ್ ಹಾಕಿರೋಂಥವು, ಟೇಸ್ಟ್ ಮೇಕರ್ಸ್ ಹಾಕಿರೋಂಥವು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹೆಲ್ತ್ ಒಳ್ಳೆಯದಲ್ಲ. ಹಾಗಾಗಿ ನ್ಯಾಚುರಲ್ ನ್ಯೂಟ್ರಿಷಿಯಸ್ ಫುಡ್ಸೇ ತೊಗೊಳ್ಳೋದು. ಹಣ್ಣು, ಸೊಪ್ಪು, ತರಕಾರಿ, ಕಾಳು, ಬೇಳೆ, ಮೊಟ್ಟೆ, ಮಾಂಸ, ಮೀನು ಎಲ್ಲ ಇದೆ ಅಲ್ವಾ, ಪ್ರತಿಯೊಂದು ತಗೊಳ್ಳೋದು. ಈಗ ಏನಾದ್ರು ಟಿವಿ ಬರ್ತಾ ಇದೆ, ರೀಲ್ಸ್ ಅಲ್ಲಿ ಮಾಡೋ ಕೆಲಸದಲ್ಲಿ ಮಾಡ್ತಾ ಇರ್ತಾರೆ, ಮೊಟ್ಟೆ ಹಾರ್ಮ್ಫುಲ್ ಅಂತ. ಹಾಗೇನಿಲ್ಲ, ಮೊಟ್ಟೆ 100% ಬಯಾಲಜಿಕಲ್ ವ್ಯಾಲ್ಯೂ ಇರುವಂತ ರೆಫರ್ಡ್ ಪ್ರೋಟೀನ್, ಅದು ಬೆಸ್ಟ್ ಫುಡ್. ಅದು ಆರಾಮ್ಸೆ ತಿನ್ಬೋದು. ಮತ್ತು ತುಂಬಾ ಜನ ನೋಡಿರ್ತೇನೆ, ಎಲ್ಲನ್ನ ತೆಗೆದುಬಿಟ್ಟು ವೈಟ್ ಮಾತ್ರ ತಿಂತಿರ್ತಾರೆ. ಎರಡೂ ಬೇಕು, ವೈಟು ಬೇಕು, ಕೊಲೆಸ್ಟ್ರಾಲ್ ಇದೆ, ಎಲ್ಲನೂ ಬೇಕು. ಜನ ಏನಂದ್ರೆ ನಾನು ತಿನ್ನಲ್ಲ ಅಂತಾರೆ. ಅವ್ರು ಮಾಡ್ತಿರೋ ತಪ್ಪೇನು ಅಂದ್ರೆ ಕೆಲಸ ಮಾಡ್ತಿಲ್ಲ ಅವರು. ಎಲ್ಲೋ ತಿನ್ನಲ್ಲ, ಫ್ಯಾಟ್ ಬರುತ್ತೆ, ಅಕ್ಕಿ ತಿನ್ನಲ್ಲ, ಶುಗರ್ ತಿನ್ನಲ್ಲ, ಸ್ವೀಟ್ ತಿನ್ನಲ್ಲ ಅಂತಿರ್ತಾರೆ. ತಿನ್ನಲೇಬಾರ್ದು ಅಂತ ಎಲ್ಲ ತಿನ್ಬೋದು, ಕೆಲಸ ಮಾಡ್ತಾ ಇಲ್ಲ ಅಷ್ಟೇ. ಅವ್ರು ವಾಕ್ಯ ಮಾಡಲ್ಲ. ಎಲ್ಲಿ ವಾಕ್ ಮಾಡ್ತೀರಾ? 5ನೇ ಕ್ಲಾಸಿಂದ 6ನೇ ಕ್ಲಾಸ್ಗೂ ದೊಡ್ಡವರನ್ನು, ಎಜುಕೇಟೆಡ್ಸ್ಗಳನ್ನು, ಡಾಕ್ಟರ್ಸ್ಗಳನ್ನು, ಇಂಜಿನಿಯರ್ಸ್ಗಳನ್ನು, ಟೀಚರ್ಸ್ಗಳನ್ನು
ಎಲ್ಲರೂ ಒಂದು 5 ಎಕರೆ 6 ಎಕರೆಸ್ಗೂ ಒಂದು ಸ್ಕೂಟರ್ ಬೇಕು, ಕಾರ್ ಬೇಕು. ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಇಷ್ಟು ದೂರ ನಡೆಯೋಕ್ಕಾಗಲ್ಲ ಜನರಿಗೆ. ನಡೆಯೋದು ಬಿಟ್ಬಿಟ್ಟು ಇದು ತಿನ್ನಬಾರ್ದು, ಎಗ್ ತಿನ್ನಬಾರ್ದು, ಕೊಲೆಸ್ಟ್ರಾಲ್ ತಿನ್ನಬಾರ್ದು ಅನ್ನೋ ಬದಲು ಅಕ್ಕಿ ತಿನ್ನಬಾರ್ದು. ಅಕ್ಕಿ ಶತಮಾನದಿಂದ ಇದೆ ಅಕ್ಕಿ, ಅದನ್ನೇನು ವಿಲನ್ ಮಾಡಿ ಕೂರಿಸಿದ್ದಾರೆ. ಎಲ್ಲನೂ ಊಟ ಮಾಡ್ಬೋದು, ಕೆಲಸ ಮಾಡ್ಬೇಕಷ್ಟೇ. ವಾಕಲ್ಲೇ 1, 2, 3 ಕಿಲೋಮೀಟರ್ಸ್ ರೇಡಿಯಸ್ ಯಾವುದೇ ಕೆಲಸನ ವಾಕಲ್ಲಿ ಹೋಗಿ ಮಾಡ್ಕೊಬಾರ್ದು. ಸ್ಕೂಟರ್ ತಗೊಂಡು ಹೋಗೋದಲ್ಲ, ಕಾರಲ್ಲಿ ಹೋಗೋದಲ್ಲ, ವಾಕಲ್ಲಿ ಹೋಗ್ಬಿಟ್ಟು ಮಾಡ್ಕೊಬರ್ಬೇಕು. ಅವಾಗ ಫಿಟ್ನೆಸ್ ಬಂದ್ಬಿಡುತ್ತೆ. ಮತ್ತು ಸ್ವಲ್ಪ ಎಕ್ಸರ್ಸೈಸ್ ಮಾಡಬೇಕು, ನ್ಯೂಟ್ರಿಷನ್ ಫುಡ್ ತಗೊಳ್ಬೇಕು, ಮೊಬೈಲಿಂದ ದೂರ ಇರಿ, ಪೇರೆಂಟ್ಸ್ ಹೇಳೋದನ್ನ ಕೇಳಬೇಕು. ಈ ಕಾರ್ಯಕ್ರಮದಲ್ಲಿ ಶಾಂತಿಗ್ರಾಮ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತಾಧಿಕಾರಿ ಮೈಥಿಲಿ ರಮೇಶ್, ಶಾಲಾಡಳಿತ ಮಂಡಳಿ ಸದಸ್ಯರು, ರೆಡ್ ಕ್ರಾಸ್ ಸಂಸ್ಥೆಯ ಪದಾಧಿಕಾರಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್. ಬೇಲೂರು ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಭಾರೀ ಅವ್ಯವಸ್ಥೆ ಬಹಿರಂಗ. ಪ್ರಕರಣದ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ. ತಪ್ಪಿತಸ್ಥರು ಮತ್ತು ಸಹಕರಿಸಿದ ಅಧಿಕಾರಿಗಳ ಅಮಾನತು ಬೇಡಿಕೆ. ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹ. ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಕಟು ಟೀಕೆ. ಅಮಿತ್ ಶಾ ಅವರನ್ನ ನಾಲಾಯಕ್ ಗೃಹ ಸಚಿವ ಎಂದು ಹೇಳಿಕೆಗೆ ಬಿಜೆಪಿ ತೀವ್ರ ಆಕ್ರೋಶ. ಸಾಂವಿಧಾನಿಕ ಹುದ್ದೆಯಲ್ಲಿರುವವರು ಮಿತಿಮೀರಿ ಮಾತನಾಡುವುದು ಸರಿಯಲ್ಲ ಎಂದು ಶಾಸಕ ಸಿಮೆಂಟ್ ಮಂಜು ಖಂಡನೆ. ಸರ್ಕಾರಿ ವಾಹನದಲ್ಲೇ ಬಂದು ಕಸ ಎಸೆದು ಹೋದ ಅಧಿಕಾರಿ. ಕಸ ಎಸೆಯುತ್ತಿದ್ದ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ವಕೀಲ ದೇವರಾಜೇಗೌಡ. ಸ್ವಚ್ಛತೆ ಕಾಪಾಡಬೇಕಾದ ಹೊಣೆಗಾರಿಕೆ ಹೊಂದಿರುವ ಅಧಿಕಾರಿಗೆ ನಿಯಮ ಉಲ್ಲಂಘನೆ, ಅಸಭ್ಯ ವರ್ತನೆಗೆ ಸಾರ್ವಜನಿಕರ ತೀವ್ರ ಆಕ್ರೋಶ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜನಸಾಮಾನ್ಯರ ಸಭೆ. ವಿವಿಧ ಸಮಸ್ಯೆಗಳ ಕುರಿತು ಸಾರ್ವಜನಿಕರಿಂದ ಮನವಿ ಪತ್ರ ಸಲ್ಲಿಕೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ಕ್ರಮ ಕೈಗೊಳ್ಳಲು ಡಿಸಿ ಸೂಚನೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.